ತುಂಬಾ ಜನ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಐತಲ್ಲ ಅನಾಲಿಟಿಕ್ಸ್ ನ ನೀವು ಚೆಕ್ ಮಾಡ್ತಾ ಇರ್ತೀರ. ಯಾಕಪ್ಪ ಅಂತಂದ್ರ ನಿಮ್ಮ ವಿಡಿಯೋಗೆ ಸಬ್ಸ್ಕ್ರೈಬರ್ ಬಂದಾರ ಇಲ್ಲ, ಎಷ್ಟು ವ್ಯೂಸ್ ಆಗೈತಿ, ಮತ್ತ ರೆವನ್ಯೂ ಬರಾಕ್ ಕುಂತೈತಲ್ಲ, ಲೈಕ್ಸ್ ಎಷ್ಟು ಆಗೈತೆ ಅಂತ ನೀವು ಪದೇ ಪದೇ 5 ನಿಮಿಷಕ್ಕೊಮ್ಮೆ ನೀವು ಚೆಕ್ ಮಾಡ್ತಾ ಇರ್ತಾರ. ಸ್ವಲ್ಪ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರ, ನೀನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಪದೇ ಪದೇ ಐತಲ್ಲ ಅನಾಲಿಟಿಕ್ಸ್ ನ ನೀವು ಯೂಟ್ಯೂಬ್ ಸ್ಟುಡಿಯೋದಾಗ ಹೋಗಿ ಚೆಕ್ ಮಾಡಕ್ ಹೋಗ್ಬೇಡ. ಅದರಿಂದ ಏನಾಗತ್ತಪ್ಪ ಅಂದ್ರ ವ್ಯೂಸ್ ನಿಮ್ಗ ಡೌನ್ ಆಗತ್ತಂತ ಕೆಲವೊಂದಿಷ್ಟು ಮಂದಿ ಹೇಳ್ತಾ ಇರ್ತಾರ. ಇದು ಸುಳ್ಳ ನಿಜಾನ ಅಂತ ನೀವು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಅದನ್ನ ಸ್ವಲ್ಪ ಮಂದಿ ನಂಬ್ಕೊಂಡ್ಬಿಟ್ಟಿರ್ತಾರ ಅವ್ರು ಹೇಳಿದ ಮಾತು ಕೇಳಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಅನಾಲಿಟಿಕ್ಸ್ ನ ನೀವು ನೋಡಿದ್ರೆ, ಚೆಕ್ ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ ಅಥವಾ ವ್ಯೂಸ್ ಡೌನ್ ಆಗುತ್ತಾ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಂತ್ರಪ್ಪ ಅಂತಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಜನ ಈ ರೀತಿ ಯಾಕೆ ಹೇಳ್ತಾರಪ್ಪ ಅಂತಂದ್ರ, ಇತ್ತೀಚೆಗೆ ಏನಾಗ್ತೈತಂದ್ರ ಯೂಟ್ಯೂಬ್ ಬಗ್ಗೆ ಐತಲ್ಲ ತಪ್ಪು ಮಾಹಿತಿ ಹರಿದಾಡಕ್ ಕುಂತೈತಿ. ಸೊ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಹಾಕಿರ್ತಾರ, ಅದನ್ನ ಸ್ವಲ್ಪ ಮಂದಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕಾಪಿ ಮಾಡಿ ಏನ್ ಮಾಡ್ತಾರ, ರೀ ಅಪ್ಲೋಡ್ ಮಾಡಿಬಿಡ್ತಾರ. ಸೊ ಇದರಿಂದ ಏನಾಗತ್ತಪ್ಪ ಅಂದ್ರ ವಿಡಿಯೋ ನೋಡೋರು ಏನ್ ಮಾಡ್ತಾರಪ್ಪ ಅಂದ್ರ ಅದನ್ನ ನಿಜ ಅಂತ ನಂಬ್ಕೊಂಡ್ಬಿಟ್ಟಿರ್ತಾರ. ಸೊ ಎಲ್ಲಾ ಮಾತು ನಿಜ ಆಗಿರೋದಿಲ್ಲ, ಸ್ವಲ್ಪ ನೀವು ಕ್ಲಿಯರ್ ಮಾಡ್ಬೇಕಾಗತ್ತ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನೀವು ಕ್ಲಿಯರ್ ಮಾಡ್ಕೋಬೇಕು. ಸೊ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂದ್ರ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂದ್ರೆ ಏನಂತ ನೀವು ತಿಳ್ಕೊಬೇಕು. ವಿಡಿಯೋ ಇಂಟ್ರೆಸ್ಟ್ ಇದ್ದವರು ಮಾತ್ರ ನೋಡ್ಕೊಡ್ರಿ, ಇಂಟ್ರೆಸ್ಟ್ ಇಲ್ಲದವ್ರು ನೋಡಕ್ ಹೋಗ್ಬೇಡ್ರಿ. ಯೂಟ್ಯೂಬ್ ಅನಾಲಿಟಿಕ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ, ನಿಮ್ಮ ವಿಡಿಯೋ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅನ್ನೋದಕ್ಕೆ ಒಂದು ತೋರಿಸುವ ಒಂದು ರಿಪೋರ್ಟ್. ಇದು ನೆನ್ಪಿಟ್ಕೊಡ್ರಿ, ಇದಕ್ಕೆ ಯೂಟ್ಯೂಬ್ ಅನಾಲಿಟಿಕ್ಸ್ ಅಂತ ಕರೀತಾರ. ಸೊ ಇದನ್ನ ಇದ್ರೊಳಗೆ ನೀವು ನಿಮ್ಮ ವ್ಯೂಸ್ ಎಷ್ಟಾಗಿದೆ, ಸಬ್ಸ್ಕ್ರೈಬರ್ ಎಷ್ಟು ಬರಾಕಂತಾರ, ಎಷ್ಟು ಶೇರ್ ಆಗೈತಿ, ಮತ್ತು CTR ಬರಾಕಂತೈತೆ ಎಲ್ಲ ಇದನ್ನೆಲ್ಲ ನೀವು ಚೆಕ್ ಮಾಡ್ಬೋದು. ಇದನ್ನ ಯೂಟ್ಯೂಬ್ ದವರ ಇದಕ್ಕೆ ಕೊಟ್ಟಿರ್ತಾರೆ ಈ ಫೀಚರ್ನ ಮೇನ್ ಆಗಿ. ಸೊ ನೀವು ಆರಾಮಾಗೈತಲ್ಲ, ನೀವು ಇದನ್ನ ನಿಮ್ಮ ಯೂಟ್ಯೂಬ್ ಅನಾಲಿಟಿಕ್ಸ್ ನಿಮ್ಮ ವಿಡಿಯೋ ಹೇಗೆ ರೀಚ್ ಆಗ್ತಿದೆ ಅಂತ ನೀವು ಆರಾಮಾಗಿ ನೋಡ್ಕೋಬಹುದು. ಇದ್ರಾಗ ಏನು ತಪ್ಪಿಲ್ಲ. ಸೊ ತುಂಬಾ ಜನ ಹೇಳಕ್ ಕುಂತಾರಲ್ಲ, ಅದನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. ಇದು ಕೊಡೋದು ನಿಮ್ಗೆ ಏನಪ್ಪಾ ಅಂತಂದ್ರ ಈ ಫೀಚರ್ ನಿಮ್ಗೆ ಬಳಸಾಕಂತ ಕೊಟ್ಟಿರ್ತಾರ. ಏನ್ ಆರಾಮಾಗಿ ನೀವು ಯೂಸ್ ಮಾಡ್ಕೊಡ್ರಿ, ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಸೊ ಯೂಟ್ಯೂಬ್ ಏನ್ ನೋಡುತ್ತಪ್ಪ ಅಂತಂದ್ರ, ನಿಮ್ಮ ವಿಡಿಯೋ ಎಷ್ಟು ರೀಚ್ ಆಗಂತೈತಲ್ಲ, ಶೇರ್ ಹಾಕೊಂತೈತಲ್ಲ, ಕಾಮೆಂಟ್ಗಳು ಬರಾಕೊಂತವಲ್ಲ, ಇಂಥವೆಲ್ಲ ನೋಡುತ್ತದ ಯೂಟ್ಯೂಬ್. ಸೊ ಕಂಟೆಂಟ್ ನಿಮ್ಗೆ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅದನ್ನ ಹೆಂಗೆ ಪುಷ್ ಮಾಡ್ಬೇಕು, ಯಾರಿಗೆ ಕಳಿಸ್ಬೇಕು, ಈ ರೀತಿಯಾಗಿ ಅದನ್ನ ಚೆಕ್ ಮಾಡ್ಕೊಂಡು ಯೂಟ್ಯೂಬ್ ದವರು ತಮ್ಮ ಕೆಲಸ ತಾವು ಮಾಡ್ತಾ ಇರ್ತಾರ. ಇದ್ರ ಬಗ್ಗೆ ಭಾಳ ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಅವ್ರಿವ್ರು ಹಂಗೆ ಹೇಳ್ತಿರ್ತಾರ, ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಸೊ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿತ್ತು, ಅರ್ಥ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ.